ಕೋಟೆ ಆಂಜನೇಯ ಸ್ವಾಮಿ ಅಂತ ಇದು ಸಪ್ತ ಋಷಿಗಳು ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ವರ್ಷಗಳ ಹಿಂದೆ. ಇದು ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 3000 ಫೀಟ್ ಫ್ರಮ್ ಸಿ ಲೆವೆಲ್ ಇದೆ ಗುರು. ಹೆವಿ ಸ್ಲೋಪ್ ಇದೆ ಗುರು, ಇದು ಹೆವಿ ಸ್ಲೋಪ್ ಇದೆ. ಇಡೀ ಏಷ್ಯಾದಲ್ಲೇ ಇದು ಒಂದೇ ಒಂದು ರಣಹದ್ದು ವನ್ಯಜೀವಿ ಧಾಮ ಅಂತ ಇರೋದು. ಶಿವಲಿಂಗನ ಸ್ಥಾಪನೆ ಮಾಡಿರೋದು ರಾಮ, ಈ ರಾಮ ಮಂದಿರನ ಸ್ಥಾಪನೆ ಮಾಡಿರೋದು ಸುಗ್ರೀವ. ಈ ಪ್ಲೇಸಲ್ಲಿ ಅರೌಂಡ್ 27 ವೆರೈಟೀಸ್ ಆಫ್ ವೆಲ್ಚರ್ಸ್ ಇದಾವೆ. ಬನ್ನಿ, ಹತ್ತದೇನೋ ಹತ್ಬಿಟ್ವಿ, ಹಿಡಿಯೋದು ಇನ್ನೊಂಥರ ಟಾಸ್ಕು. ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ರಾಮನಗರ ರಾಮದೇವರ ಬೆಟ್ಟಕ್ಕೆ ಹೊರಟಿದ್ದೀನಿ. ತಮ್ನೈಲ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಆಲ್ರೆಡಿ. ಆದರೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ, ನಾನು ಇವತ್ತು ಹೋಗ್ತಾ ಇರೋದು Jan 1, 2025 ಹೊಸ ವರ್ಷಕ್ಕೆ ಏನಾದರೂ ಹೊಸದು ಮಾಡಬೇಕಲ್ಲ ಅಂತ ಅನಿಸ್ತಾ ಇತ್ತು. ಈ ವರ್ಷ ಫುಲ್ ಇದೆ ನಂದು ರೆಸೊಲ್ಯೂಷನ್. 2025 ರೆಸೊಲ್ಯೂಷನ್ ಏನಂದರೆ ಬೆಟ್ಟಗಳನ್ನು ಹತ್ತಬೇಕು, ಸನ್ಯಾಸಿ ಆಗ್ಬಿಡೋಣ, ಏನಂತೀರಾ? ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಅಂದೆ. ಅದಕ್ಕೆ ಅವ್ರು ಅಂದರು, ಈ ವರ್ಷ ಏನು ಕಡ್ದು ಗುಡ್ಡೆ ಹಾಕ್ತೀಯಪ್ಪ ಅಂತ. ನಮ್ಮ ಕೈಲಿ ಕಡ್ದು ಗುಡ್ಡೆ ಹಾಕಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಗುಡ್ಡೆ ಆದರೂ ಹತ್ತೋಣ ಅಂತೇಳಿ Jan 1ಗೆ ಹೊರಟಿದ್ದೀನಿ. ಬನ್ನಿ, ಈ ವರ್ಷ ನನಗೆ ಯಾವ್ಯಾವ ಬೆಟ್ಟ ಹತ್ತಕ್ಕಾಗುತ್ತೋ ಆ ಬೆಟ್ಟ ಎಲ್ಲ ಹತ್ತೋಣ ಅಂತ ಇದ್ದೀನಿ. ನೆಕ್ಸ್ಟ್ ಯಾವ ಬೆಟ್ಟಕ್ಕೆ ಹೋಗಲಿ ಅಂತೇಳಿ ನಿಮಗೆ ಯಾರು ಆಲ್ರೆಡಿ ಹೋಗಿರೋ ಎಕ್ಸ್ಪೀರಿಯನ್ಸ್ ಇದ್ದರೆ, ಅವ್ರು ಯಾರಿಗಾರು ನೋಡಬೇಕು ಅಂತ ಇದ್ದರೆ ಯಾವ ಬೆಟ್ಟ ಹತ್ಬೋದು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಅದೇ ಬೆಟ್ಟಕ್ಕೆ ಹೋಗ್ತೀನಿ. ಗೈಸ್, ಟಿಫನಿಗೆ ನಿಲ್ಲಿಸಿದ್ದೆ, ಟಿಫನ್ ಆಯಿತು, ಇವಾಗ ಹೊರಟೆ. ಮತ್ತೆಲ್ಲ ನ್ಯೂ ಇಯರ್ ವಿಶಸ್ಸು. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಒಂದೇ ಫೋಟೋನ ಒಂದು 10 ಜನ ಕಳಿಸೋದು. ಹ್ಯಾಪಿ ನ್ಯೂ ಇಯರ್. ರಾಮದೇವರ ಬೆಟ್ಟ 26 ಮಿನಿಟ್ಸ್ ಅಷ್ಟೇ ತೋರಿಸ್ತಾ ಇದೆ. ಬಂದಿದ್ದೀವಿ ಗಾಯ್ಸ್ ಆಲ್ರೆಡಿ. ಜಸ್ಟ್ 15 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇನ್ನು ಬರ್ರಿ ಹೋಗೋಣ. ಇನ್ನು ಅರ್ಧ ಗಂಟೆಲಿ ಹೋಗ್ತೀನಿ. 11 ಗಂಟೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ. 11 ಗಂಟೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 12 ಗಂಟೆಗೆ ಮೇಲೆ ಹೋಗ್ತೀನಿ. ಮಠ ಮಧ್ಯಾಹ್ನ. ಎಲ್ಲರೂ ಬೆಳಗ್ಗೆ ಮುಂಚೆ ಕರ್ಕೊಂಡೋಗಿ ಸನ್ಸೆಟ್ ತೋರಿಸ್ತಾರೆ. ಎಲ್ಲರೂ ಬೆಳಗ್ಗೆ ಮುಂಚೆ ಕರ್ಕೊಂಡೋಗಿ ಸನ್ರೈಸ್ ತೋರಿಸ್ತಾರೆ, ಸಂಜೆ ಕರ್ಕೊಂಡೋಗಿ ಸನ್ಸೆಟ್ ತೋರಿಸ್ತಾರೆ. ನಾನು ಮಧ್ಯಾಹ್ನ 12 ಗಂಟೆಗೆ ಕರ್ಕೊಂಡೋಗಿ ಸನ್ ಮೇಲೆ ಇದ್ದಾನೆ ಅನ್ನೋದು ತೋರಿಸ್ತೀನಿ. ಬರ್ರಿ ಇಂಥದೆಯಾ ಲೋ, ಏನ್ರೋ ಇದು 350 ರೂಪಾಯಿ ಹಾಕ್ಸಿದ್ದೀನಿ. ಆಲ್ರೆಡಿ ಅರ್ಧ ಟ್ಯಾಂಕ್ ಇತ್ತು, ಇವಾಗ 1/4 ಟ್ಯಾಂಕಿಗೆ ಬಂದಿದೆ. ನನ್ನ ಬೈಕು ಇವತ್ತೇನು ನ್ಯೂ ಇಯರ್ ಅಂತೇಳಿ ಫುಲ್ ಪಾರ್ಟಿ ಮಾಡೋ ಜೋಶಲ್ಲಿ ಎಣ್ಣೆ ಕುಡ್ದಂಗೆ ಪೆಟ್ರೋಲ್ ಕುಡಿತಾ ಇದೆಯಾ ಹಿಂಗಂತ ಗೊತ್ತಾಗ್ತಾ ಇಲ್ಲ. ಹಿಂಗೆಲ್ಲ ಮಾಡಿದ್ರೆ ಆಗಿದಲ್ಲಮ್ಮ, ಸ್ವಲ್ಪ ಕಮ್ಮಿ ಕುಡಿಬೇಕು. ಮತ್ತು ನಾನು ಹೆಂಗೆ ಸಾಕೋದು ನಿನ್ನ? ಹೊಸ ವರ್ಷಕ್ಕೆ ನೀನು ಹಿಂಗೆಲ್ಲ ಕುಡ್ಕೊಂಬಿಟ್ರೆ ಮತ್ತು ವರ್ಷ ಪೂರ ನೀನು ಮೇಂಟೈನ್ ಮಾಡೋದು ಹೆಂಗೆ ಹೇಳು? RX ಬಂದ ನೋಡ್ರಿ. ಇಡು ಹೋಗು. ಓ ಅಣ್ಣ, ರೋಡ್ ಕ್ರಾಸ್ ಮಾಡ್ತಾ ಒಂಚೂರು ಈಚೆ ನೋಡಿ ಮಾಡಿ ಕ್ರಾಸ್ ಮಾಡು. ಶ್ರೀರಾಮದೇವರ ಬೆಟ್ಟ ರಣಹದ್ದು ವನ್ಯಜೀವಿ ಧಾಮ. ಇದು 9 to 5 ಅಷ್ಟೇನಾ ವಿಸಿಟ್ ಅವರು? 9 to 5 ಅಷ್ಟೇನಾ ವಿಸಿಟಿಂಗ್? ಮಾರ್ನಿಂಗ್ ಅಲ್ಲಿ ನಾನು 6:30ಗೆ ಬರ್ಬೋದು ಅಂತೆಲ್ಲ ನೋಡಿದೆ. ಓಕೆ, ಮಾರ್ನಿಂಗ್ ಏನಾದ್ರು ಸನ್ರೈಸ್ ಎಲ್ಲ ನೋಡೋಕ್ಕೆ ಬರ್ತೀವಿ ಅಂದರೆ ಇಲ್ಲ, ಸನ್ರೈಸ್ ನೋಡೋಕ್ಕೆ ಬರ್ತೀವಿ ಅಂದರೆ ಇಲ್ಲ 9ಗೆ. ಓಕೆ ಗೈಸ್ ನೋಡಿ, 9 to 5 ಇದು ಓಪನ್ನು. ಅಷ್ಟು ತನಕ ಓಪನ್ ಇಲ್ಲ ಇದು. ಓಕೆ, 5 ರೂಪಾಯಿ ಇಲ್ವಾ? ಈಗ ಏನು ಮಾಡೋದು? ಲಾಸ್ಟಿಗೆ ಹೋಗ್ತಾನಾ? ಇದೇನು ಚೆಕ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಏನು ಸೀನ್ ಅಂದರೆ, ಇಡೀ ಏಷ್ಯಾದಲ್ಲೇ ಇದು ಒಂದೇ ಒಂದು ರಣಹದ್ದು ವನ್ಯಜೀವಿ ಧಾಮ ಅಂತ ಇರೋದು, ಇಡೀ ಏಷ್ಯಾದಲ್ಲಿ, ನಾಟ್ ಓನ್ಲಿ ಇನ್ ಇಂಡಿಯಾ. ಸೊ ಅದಕ್ಕೆ ಇದು ರಾಮದೇವರ ಬೆಟ್ಟ ರಣಹದ್ದು ವನ್ಯಜೀವಿ ಧಾಮ ಅಂತ ಇದನ್ನು ಮಾಡಿರೋದು. ಇದನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಗೌರ್ಮೆಂಟು 2012 ಕನ್ಸಿಡರ್ ಮಾಡಿದೆ. ಅಂದರೆ ಈ ಪ್ಲೇಸನ್ನು ಸಂರಕ್ಷಣೆ ಮಾಡುತ್ತೆ ಗೌರ್ಮೆಂಟು. ನೋಡಿ, ಇಲ್ಲಿ ಬಂದರೆ ಇಲ್ಲಿ ಗಾಡಿ ಪಾರ್ಕಿಂಗಿಗೆಲ್ಲ ಚೆನ್ನಾಗಿದೆ. ಗಾಡಿ ಪಾರ್ಕಿಂಗಿಗೆ ಅಲ್ಲೆಲ್ಲ ಫೀಸ್ ಇತ್ತಲ್ಲ, ಅದನ್ನು ನಾನು ಹಾಕಿರ್ತೀನಿ ನೋಡಿ ಅಲ್ಲಿ ಇಮೇಜು. ಅಷ್ಟೆಲ್ಲ ಫೀಸ್ ಕೊಟ್ಟರೆ ಇಲ್ಲಿ ಗಾಡಿ ಪಾರ್ಕಿಂಗ್ ಕೂಡ ಸಿಗುತ್ತೆ. ಫೈನಲಿ ಬಿಸಿಲಿದೆ. ಹ್ಯಾಟ್ ಎಲ್ಲ ಹಾಕ್ಕೊಂಡು ಜಾಕೆಟ್ನ ರೈಡಿಗೆ ಅಂತ ಹಾಕೊಬಂದೆ. ಈಗ ಬ್ಯಾಗಿಗೆ ಹಿಡಿತಾ ಇಲ್ಲ. ಬನ್ನಿ ನೋಡೋಣ, ಹಿಂಗೆ ಹಾಕ್ಕೊಂಡು ಹೋಗೋಣ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಮ್ಮ ಅಡ್ವೆಂಚರ್ ಸ್ಟಾರ್ಟ್ ಮಾಡೋಣ ಹೇಗಿದೆ ಅಂತ. ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ. ಹಾಗೆ ನಾನು ತಿಳ್ಕೊಂಡಿರೋ ಅಂಥ ಸ್ವಲ್ಪ ಹಿಸ್ಟ್ರಿನ ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ.
ನೋಡಿ ಇದು ಕೋಟೆ ಇದೆ. ಕೋಟೆ ಇರೋದ್ರಿಂದ ಕೋಟೆ ಆಂಜನೇಯ ಸ್ವಾಮಿ ಅಂತ ಇದು ಸಪ್ತಋಷಿಗಳು ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ವರ್ಷಗಳ ಹಿಂದೆ. ತದನಂತರ ಕೆಂಪೇಗೌಡರ ಕಾಲದಲ್ಲಿ ಇದಕ್ಕೆ ದೇವಸ್ಥಾನ ಕಟ್ಟಿದ್ರು, ಅದೆಲ್ಲ ನಶಿಸಿ ಹೋಗಿದೆ. ದೇವರ ವಿಗ್ರಹ ಮತ್ತು ಗರುಡಗಂಬ ಇಲ್ಲೇ ಇದೆ. ಇದು 2ನೇ ಪ್ರಧಾನ ದೇವರು. ಮೇನ್ ದೇವರಿಗೆ ಗರುಡಗಂಬ ಬಿಟ್ಟರೆ ಇದಕ್ಕೆ ಇರೋದು. ಮತ್ತು ಇದು ಉತ್ತರಾಭಿಮುಖ ಆಂಜನೇಯ. ಉತ್ತರ ಅಭಿವೃದ್ಧಿ ಅಂತ ಇಲ್ಲಿ ಏನೇ ಕೇಳ್ಕೊಂಡ್ರು ಆಗಲ್ಲ ಅನ್ನೋ ಮಾತೇ ಇಲ್ಲ. ಡೆಲಿವರಿ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋರು ಕೂಡ ಸರಿ ಮಾಡಿದ್ದಾನೆ. ಅಷ್ಟು ಏನೇನೋ ಪವಾಡಗಳು ಇಲ್ಲಿ ನಡೀತಾ ಇರುತ್ತೆ. ಈಗಲೂ ಕೂಡ ನಾಗಸಾಧುಗಳು ಅವಾಗ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಹನುಮಾನ್ ಚಾಲೀಸ್ ಹೇಳ್ತಾರೆ. ಅಷ್ಟು ಶಕ್ತಿ ಸಾನ್ನಿಧ್ಯ ಇರೋ ಆಂಜನೇಯ. ಇಲ್ಲಿ ಏನೇ ಕೇಳ್ಕೊಂಡ್ರು ಎಲ್ಲ ಸರ್ವಸಿದ್ಧಿ ಆಗುತ್ತೆ. ಅದು ವಿಶೇಷ. ಇದು ಮೊದಲು ಪೂರ್ವದಾರಿ 85ರಲ್ಲಿ ಆ ಕಡೆ ಮೆಟ್ಲಾಗಿದೆ. ಈಗ ಶ್ರಾವಣದಲ್ಲಿ ಜಾತ್ರೆ ಆಗುತ್ತೆ 4 ಶನಿವಾರ. ಅವಾಗೆಲ್ಲ ಜನ ಈ ಕಡೆ ಬರ್ತಾರೆ. ಅದು ಇಲ್ಲಿ ವಿಶೇಷ. ಕೆಳಗಡೆ ರಾಮ ಮಂದಿರ ದರ್ಶನ ಮತ್ತು ಶಿವಲಿಂಗ ದರ್ಶನ ಆದಮೇಲೆ ಮತ್ತೆ ಮೇಲ್ಗಡೆಗೆ ನಿಮಗೆ ಟ್ರೆಕ್ಕಿಂಗ್ ಸಿಗುತ್ತೆ. ಇಲ್ಲಿಂದ ಆ್ಯಕ್ಚುಲಾಗಿ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನದ ತನಕ ನಿಮಗೆ ಮೆಟ್ಲು ಸಿಗುತ್ತೆ. ಇಲ್ಲಿಂದ ಹಾಗಲ್ಲ, ಇಲ್ಲಿಂದ ನಿಜವಾಗ್ಲೂ ಒಂಥರ ಟ್ರೆಕ್ಕಿಂಗ್ ಥರ ಫೀಲ್ ಸಿಗುತ್ತೆ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ರಾಮಂದು ದರ್ಶನವೂ ಆಯಿತು, ಶಿವಲಿಂಗ ದರ್ಶನವೂ ಆಯಿತು. ಈ ಶಿವಲಿಂಗನ ಸ್ಥಾಪನೆ ಮಾಡಿರೋದು ರಾಮ. ಶ್ರೀರಾಮ ಇಲ್ಲಿ ವನವಾಸಕ್ಕೆ ಬಂದಾಗ ತಪಸ್ ಮಾಡ್ತಾ ಇಲ್ಲಿ ಶಿವಲಿಂಗನ ಸ್ಥಾಪನೆ ಮಾಡಿದ್ದು. ಸೊ ಅಲ್ಲಿ ಇನ್ನೂ ಮುಂದೆ ಬಂದರೆ ನಿಮಗೆ ರಾಮ ಮಂದಿರ ಸಿಗುತ್ತೆ. ಈ ರಾಮ ಮಂದಿರನ ಸ್ಥಾಪನೆ ಮಾಡಿರೋದು ಸುಗ್ರೀವ. ಸೊ ಈ ರಾಮ ಮಂದಿರದಲ್ಲಿ ಇರೋ ವಿಗ್ರಹದ ವಿಶೇಷತೆ ಏನಂದರೆ, ಒಂದೇ ಇಡೀ ಪ್ರಪಂಚದಲ್ಲಿ ಇದು ಒಂದೇ ಪ್ಲೇಸಲ್ಲಿ, ಇದು ಒಂದೇ ದೇವಸ್ಥಾನದಲ್ಲಿ, ಒಂದೇ ಶಿಲೆಯಲ್ಲಿ ಅಂದರೆ ಒಂದೇ ಕಲ್ಲಿಂದ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಒಂದೇ ಕಲ್ಲಿಂದ ವಿಗ್ರಹ ಕೆತ್ತನೆ ಆಗಿರೋದು. ಸ್ವಲ್ಪ ಮೇಲ್ ಬರ್ತಾ ಇದ್ದಂಗೆ ಇಲ್ಲೊಂದು ಸ್ಮಾಲ್ ವ್ಯೂ ಪಾಯಿಂಟ್ ಇದೆ ಆಯಿತಾ. ಈ ವ್ಯೂ ಪಾಯಿಂಟಿಗೆ ಒಂದ್ಸಲ ಹೋಗ್ಬೋದು. ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ಆಳ ಇದೆ ಅಂತ. ಇಲ್ಲಿಗೆ ನೀವು ಇನ್ ಕೇಸ್ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಮಕ್ಕಳನ್ನೆಲ್ಲ ತುಂಬ ಹುಷಾರಾಗಿ ನೋಡ್ಕೋಬೇಕು. ಬಿಕಾಸ್ ಇಲ್ಲಿ ಏನು ಪ್ರೊಟೆಕ್ಷನ್ ಇಲ್ಲ, ಏನು ಇಲ್ಲಿ ಅಡ್ಡ ಹೋಗದೇ ಇದ್ದಂಗೆ ಏನು ಗೇಟ್ ಯಾವುದೇ ರೀತಿಯ ಸೇಫ್ಟಿ ಮೆಷರ್ಸ್ ಇಲ್ಲಿ ತಗೊಂಡಿಲ್ಲ. ಸೊ ಇಲ್ಲಿ ಬಂದರೆ ಇಲ್ಲಿ ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಈವನ್ ದೊಡ್ಡವರು ಕೂಡ ಇಲ್ಲಿ ತೀರಾ ತುದಿ ಹೋದರೆ ಬೀಳೋ ಚಾನ್ಸಸ್ ತುಂಬ ಇದೆ. ತುಂಬ ಆಳ ಇದೆ ಕೆಳಗಡೆಗೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ನಮ್ಮ ಮೇಲ್ಗಡೆ ಒಂದು ಕಾಣಿಸ್ತಾ ಇರ್ಬೋದು, ಆ ಬಂಡೆಗೆ ಹೋಗ್ತೀವಿ ಸೀದಾ. ಈಗ ಇಲ್ಲಿಂದ ಹೋಗೋಣ, ಬನ್ನಿ ಹೇಗಿದೆ ಅಂತ ನೋಡೋಣ. ಈ ಟ್ರೆಕ್ಕಿಂಗಲ್ಲಿ ಇಲ್ಲೊಂದು ತೋರಿಸ್ತಾ ಇಲ್ಲ, ಅದೊಂದು ವ್ಯೂ ಪಾಯಿಂಟ್ ಇದೆ. ಇನ್ನೊಂದು ಫುಲ್ ಟಾಪ್ ಒಂದು ವ್ಯೂ ಪಾಯಿಂಟ್ ಇದೆ. ಆ ಟಾಪ್ ವ್ಯೂ ಪಾಯಿಂಟಿಗೆ ಹೋಗ್ತಾ ಮಧ್ಯದಲ್ಲಿ ನಿಮಗೆ ಸುಗ್ರೀವಂದು ಒಂದು ಸ್ಟ್ಯಾಚು ಸಿಗುತ್ತೆ. ಗುರು ಸೀರಿಯಸ್ಲಿ ಹೆವಿ ಇದೆ ಗುರು ಇದು. ಇಷ್ಟು ದೂರ ಬಂದು ಟ್ರೆಕ್ಕಿಂಗಲ್ಲಿ ನಿಮಗೆ ಲಾಸ್ಟ್ ಒಂದು 20-30 ಮೀಟರ್ಸ್ ಇರ್ಬೋದು ಟ್ರೆಕ್ಕಿಂಗು. ಲೈಕ್ ಒಂದೇ ಒಂದು ಕಲ್ ಮೇಲೆ ಫುಲ್ ಟ್ರೆಕ್ಕಿಂಗ್ ಇದೆ. ಇದು ಒಂದೇ ನಿಮಗೆ ಆ್ಯಕ್ಚುಲಾಗಿ ಟ್ರೆಕ್ಕಿಂಗ್ ಅಂತ ಫೀಲ್ ಆಗೋದು. ಇಷ್ಟೊತ್ತು ಬಂದಿದೆ ಅಂಥದ್ದೇನು ಇರಲಿಲ್ಲ. ಹೆವಿ ರಿಸ್ಕ್ ಇದೆ ಗುರು ಇದು. ಇದು ನೋಡಿ, ಇದು ಫುಲ್ ಕಲ್ಲಲ್ಲೇ ಇದು ಮೆಟ್ಲು ಮಾಡಿರೋದು. ಮೇಲ್ಗಡೆ ಹಿಂಗೆ ಹೋಗ್ಬೋದು. ಬನ್ನಿ ಹತ್ತೋಣ. ಗೈಸ್ ನಿಜವಾಗ್ಲೂ ಚೆನ್ನಾಗಿದೆ ಪ್ಲೇಸ್, ನಿಜವಾಗ್ಲೂ ವರ್ತ್ ಅನಿಸುತ್ತೆ. ಬಂದಿದ್ದಕ್ಕೂ ಲಾಸ್ ಇಲ್ಲ. ಇಷ್ಟು ದೂರ ಬಂದು ಏನು ಟ್ರೆಕ್ಕಿಂಗ್ ಸಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಲಾಸ್ಟ್ ಒಂದು 20 ಮೀಟರ್ ನಿಜವಾಗ್ಲೂ ಸಖತ್ತಾಗಿದೆ ಇದು. ಇದು ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ನೀವು. ಅರ್ಧ ಹತ್ತಿ ಸ್ಟ್ರಕ್ ಆಗಿದ್ದೀನಿ ಗೈಸ್. ಮೇಲಿಂದನೂ ಬರ್ತಾ ಇದ್ದಾರೆ, ಕೆಳಗಿಂದನೂ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಜಾಮ್ ಆಗಿದ್ದೀವಿ ಗೈಸ್. ಇಲ್ಲಿ ನೋಡಿ ಇಲ್ಲಿ ಆಳ ಗುರು. ಇಲ್ಲಿ ಹೆವಿ ಸ್ಲೋಪ್ ಇದೆ ಗುರು, ಇದು ಹೆವಿ ಸ್ಲೋಪ್ ಇದೆ. ಫೈನಲಿ ಹಂಗೋ ಹಿಂಗೋ ಮೇಲೆ ಬಂದ್ವಿ. ಬಟ್ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಹುಷಾರಾಗಿರಿ, ಈ ತುದಿ ಎಲ್ಲ ಹೋಗಬೇಡಿ. ಯಾಕಂದರೆ ಏನು ಸೇಫ್ಟಿ ಮೆಜರ್ಸ್ ತೊಗೊಂಡಿಲ್ಲ. ಇದು ಒಂದು ಸಿಂಗಲ್ ಬಂಡೆ ಇದೆ ಆಯಿತಾ.
ಒಂದು ಸಿಂಗಲ್ ಬಂಡೆಯಲ್ಲಿ ಸುತ್ತ ಏನೂ ಕೂಡ ಸೇಫ್ಟಿ ಮೆಷರ್ಸ್ ಏನೂ ತೊಗೊಂಡಿಲ್ಲ. ಲೈಕ್ ಈಗ ಬೇಲಿ ಥರ ಆ ರಾಡ್ ಹಾಕೋದಾಗಲಿ ಏನೂ ಮಾಡಿಲ್ಲ, ಫುಲ್ ಓಪನ್ ಇದೆ. ಸೊ ತುದಿ ಹೋಗೋಕ್ಕೆ ಹೋಗಬೇಡಿ, ತುಂಬ ರಿಸ್ಕ್ ಇದು. ಯಾಕಂದರೆ ಸಿಕ್ಕಾಪಟ್ಟೆ ಹೈಟಲ್ಲಿದ್ದೀವಿ ನಾವು. ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬ ಡ್ರೈನ್ ಆಗ್ತೀವಿ. ಸೊ ಇಲ್ಲಿ ಮೇಲ್ಗಡೆಗೆ ಬಂದಮೇಲೆ ಏನೂ ಸಿಗೋಲ್ಲ ನಿಮಗೆ ಕುಡಿಯೋಕ್ಕೆ ತಿನ್ನೋಕ್ಕೆ. ಬರ್ತಾನೆ ನೀವು ಏನೇನು ಬೇಕೋ ಅದನ್ನೆಲ್ಲ ತೊಗೊಬರ್ಬೇಕು. ಕುಡಿಯೋಕ್ಕೆ ತಿನ್ನೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿಗೆ ತೊಗೊಬರ್ಬೇಕು. ಆಮೇಲೆ ಇಲ್ಲಿಗೆ ತಂದಮೇಲೆ ದಯವಿಟ್ಟು ಗಲೀಜು ಮಾಡಬೇಡಿ. ನೀವು ತಂದಿರೋ ಪ್ಲಾಸ್ಟಿಕ್ ಎಲ್ಲದನ್ನು ವಾಪಸ್ ನೀಟಾಗಿ ಇಟ್ಕೊಂಡು ಹೋಗಿ. ಇಲ್ಲಿ ಬಂದು ಅದನ್ನ ತಿಂದಿದ್ದನ್ನು ಎಸೆಯೋದು, ನೀರು ಬಾಟಲ್ ಕುಡಿದಿದ್ದನ್ನು ಎಸೆಯೋದು, ನೋಡಿ ಇಲ್ಲೆಲ್ಲ ಈ ಸುಮಾರು ಕಡೆ ಹಾಗೆ ಎಸ್ತಿದ್ದಾರೆ. ಈ ಥರ ಮಾಡಬೇಡಿ. ಈ ಪ್ಲೇಸಲ್ಲಿ ಅರೌಂಡ್ 27 ವೆರೈಟೀಸ್ ಆಫ್ ವೆಲ್ಚರ್ಸ್ ಇದ್ದಾವೆ. ಅಂದರೆ 27 ಟೈಪ್ಸ್ ಆಫ್ ಹದ್ದುಗಳು ಇಲ್ಲಿದ್ದಾವೆ. ಸೊ ಅದಕ್ಕೆ ಇದಕ್ಕೆ ಏನಂದರೆ ಇದನ್ನು ಇಕೋ ಸೆನ್ಸಿಟಿವ್ ಝೋನ್ ಅಂತ ಇದು ಮಾಡಿ 2012 ಇದನ್ನು ರಣಹದ್ದು ಸ್ಯಾಂಚುರಿ ಅಂತ ಇದನ್ನು ಮಾಡಿದ್ರು. ಆಮೇಲೆ ಇನ್ನೊಂದು ಇದಕ್ಕೆ ಇತಿಹಾಸ ಏನಿದೆ ಅಂದರೆ, ನೀವು ರಾಮಾಯಣದಲ್ಲಿ ನೀವು ಜಟಾಯು ಅಂತ ನೀವು ಒಂದು ಹದ್ದನ್ನು ನೋಡಿರ್ಬೋದು. ಆ ಜಟಾಯು ವಂಶ, ಆ ಜಟಾಯು ಸಂತತಿ ಇಲ್ಲಿಂದನೇ ಪ್ರಾರಂಭ ಆಯಿತು ಅಂತೇಳಿ ಹೇಳ್ತಾರೆ. ಆ ಜಟಾಯುದ ಕಂಪ್ಲೀಟ್ ಸಂತತಿ ಎಲ್ಲ ಹದ್ದುಗಳು ಇದೇ ಜಾಗದಲ್ಲಿದೆ ಅಂತಲೂ ಅಂತಾರೆ. ಆಮೇಲೆ ಇನ್ನೊಂದು ಏನಿದೆ ಅಂದರೆ, ಒಂದು ಕಾಕಾಸುರ ಎಂಬ ರಾಕ್ಷಸ ಏನು ಮಾಡ್ತಾನೆ, ಸೀತೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಈ ರಾಮನಿಗೆ ಕೋಪ ಬಂದು ರಾಮ ಏನು ಮಾಡ್ತಾನೆ, ಒಂದು ಗರಿಕೆ ಹುಲ್ಲಿನಿಂದ ಆ ಕಾಕಾಸುರ ಎಂಬ ರಾಕ್ಷಸನ ಕೊಂದಿರುವಂಥ ಜಾಗ ಇದೆ ಅಂತೇಳಿ ವಾಡಿಕೆ ಇದೆ. ಈ ಜಾಗನ ರಣಹದ್ದು ವನ್ಯಜೀವಿ ಧಾಮ ಅಂತ ಹೇಳ್ತಾರೆ, ಶೋಲೆ ಹಿಲ್ ಅಂತ ಹೇಳ್ತಾರೆ, ರಾಮದೇವರ ಬೆಟ್ಟ ಅಂತ ಹೇಳ್ತಾರೆ, ಆಮೇಲೆ ಜಟಾಯು ಕ್ಷೇತ್ರ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಗಾಯ್ಸ್ ಬನ್ನಿ, ಹತ್ತದೇನೋ ಹತ್ಬಿಟ್ವಿ, ಇಳಿಯೋದು ಇನ್ನೊಂದು ಥರ ಟಾಸ್ಕು. ಇಲ್ಲಿ ಆಲ್ಮೋಸ್ಟ್ 90 ಡಿಗ್ರಿ ಆ್ಯಂಗಲೆಲ್ಲ ಇದೆ ಅಂತ ಅಂದ್ಕೊಡಿ. ಫುಲ್ಲು ಸಖತ್ ಸ್ಲೋಪ್ ಇದೆ ಇದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನ್ಯೂ ಇಯರು ಎಲ್ಲ ಮನೇಲೇ ಕೂತ್ಕೊಂತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ನ್ಯೂ ಇಯರಿಗೆ ಇಷ್ಟೊಂದು ಜೋಶಲ್ಲಿ ಇರ್ತಾರೆ ಜನ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಇದು ಹೆಂಗಿದೆ ಇದು, ಇಲ್ಲಿ ನೋಡಿ ಇದು ಎಷ್ಟು ಆಳ ಇದೆ ಇದು. ಹೇಳಿ ಇವ್ರಿಗೆ ವಿಡಿಯೋ ಮಾಡ್ತಾ ಇದ್ದಾರೆ. ಹಾಯ್ ಹಾಯ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ. ಲಕ್ಷ್ಮಣ ಇಲ್ಲಣ್ಣ. ಮತ್ತೆ ಈ ಜಾಗನ ಲ್ಯಾಂಡ್ ಆಫ್ 7 ಹಿಲ್ಸ್ ಅಂತಾನೂ ಕರೀತಾರೆ. ಲೈಕ್ ಏನಂದರೆ ಈ ಜಾಗ ಒಟ್ಟು 7 ಬೆಟ್ಟಗಳಿಂದ ಕೂಡಿದೆ. 7 ಹಿಲ್ಸಿಂದ ಕೂಡಿದೆ. ಅದಕ್ಕೆ ಲ್ಯಾಂಡ್ ಆಫ್ 7 ಹಿಲ್ಸ್ ಅಂತ ಕೂಡ ಹೇಳ್ತಾರೆ. ಆಮೇಲೆ ಇದು ಬೆಂಗಳೂರಿಗೆ ತುಂಬ ನಿಯರೆಸ್ಟ್ ಇದೆ, ಅರೌಂಡ್ 50 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು ಅಷ್ಟೇ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದು ಕಡೆ ಇಳಿಯೋಕ್ಕೆ ಎಲ್ಲ ತುಂಬ ಸ್ವಲ್ಪ ಕಷ್ಟ ಇದೆ. ಸೊ ಬೆಟರ್ ನೀವು ಶೂಸ್ ಎಲ್ಲ ಹಾಕೊಬಂದರೆ ಸ್ವಲ್ಪ ಈಸಿ ಆಗುತ್ತೆ. ಸ್ಲಿಪ್ಪರ್ ಹಾಕೊಂಬರೋದು ಅಥವಾ ಬರೇ ಕಾಲಲ್ಲಿ ಬರೋದೆಲ್ಲ ಮಾಡಿದ್ರೆ ತುಂಬ ಕಷ್ಟ ಇದೆ. ಆಮೇಲೆ ನೀವು ಮೇಲೆ ಹತ್ತೋದೇನೋ ಹತ್ಬಿಡ್ತೀರಾ, ಸೊ ವಾಪಸ್ ಇಳಿತಾ ಕಾಲು ಸ್ವಲ್ಪ ಶಿವರಿಂಗ್ ಬರುತ್ತೆ. ಯಾಕಂದರೆ ನೀವು ಹತ್ತಿರ್ತೀರಲ್ವ, ಸ್ಟ್ರೆಂತ್ ಕೊಟ್ಟಿರ್ತೀರ, ಸೊ ಕಾಲು ಶಿವರಿಂಗ್ ಬರುತ್ತೆ. ಸೊ ನೀವು ಶೂಸ್ ಹಾಕ್ಕೊಂಡಿದ್ರೆ ಸ್ವಲ್ಪ ಗ್ರಿಪ್ ಇರುತ್ತೆ. ಸ್ಲಿಪ್ಪರಲ್ಲಿ ಬರ್ತೀನಿ ಅಥವಾ ಬರೇ ಕಾಲಲ್ಲಿ ಬರ್ತೀನಿ ಅಂದರೆ ನಡ್ಕೊಂಡು ಹೋಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಮೇಲ್ಗಡೆ ಅಂತೂ ಬಿಸಿಲಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಬಿಗಿನರ್ಸಿಗೆ ಇದು ಹೇಳಿ ಮಾಡಿಸಿರುವಂಥ ಪ್ಲೇಸ್ ಇದು ಟ್ರೆಕ್ಕಿಂಗಿಗೆ. ಬಿಕಾಸ್ ಇದು ಡಿಸ್ಟೆನ್ಸ್ ತುಂಬ ಕಮ್ಮಿ ಇದೆ ಮತ್ತು ಮೇಲ್ಗಡೆಗೆ ಹೋದ್ಮೇಲೆ ತುಂಬ ಅಡ್ವೆಂಚರಸ್ ಆಗಿದೆ. ನೀವು ನಿಜವಾಗ್ಲೂ ವರ್ತ್ ಅಂತ ಫೀಲ್ ಆಗುತ್ತೆ. ಸ್ವಲ್ಪ ಧೈರ್ಯ ಮಾಡಬೇಕು, ಸ್ವಲ್ಪ ಧೈರ್ಯ ಇರಬೇಕು. ಮೇಲ್ಗಡೆ ಹೋದ್ಮೇಲೆ ಸ್ವಲ್ಪ ಭಯ ಆಗುತ್ತೆ. ಬಿಕಾಸ್ ಅಲ್ಲಿ ಮೇಲ್ಗೆ ಲಾಸ್ಟ್ ಒಂದು 2-3 ಸ್ಟೆಪ್ಸು 90 ಡಿಗ್ರಿ ಇದೆ. ಅದು ಅಂದರೆ ಕಂಪ್ಲೀಟ್ ಡೀಪ್ ಬರುತ್ತೆ. ಅಲ್ಲೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಟ್ಟರೆ ಬೇರೆ ಎಲ್ಲದು ಪ್ಲೇಸ್ ಸಕ್ಕದಾಗಿದೆ. ಹಬ್ಬ ಫೈನಲಿ ಕೆಳಗೆ ರೀಚ್ ಆದ್ವಿ. ಬನ್ನಿ ಹೊರಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು, ಕ್ಯಾಚ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.